ಇದ್ದಂತಹ ಸಂಯುಕ್ತ ಕರ್ನಾಟಕ. ಈ ಸಂಯುಕ್ತ ಕರ್ನಾಟಕ ಪತ್ರಿಕೆ ಇವತ್ತು ಸಂಘ ಶತಾಬ್ದಿಯ ಸಂದರ್ಭದಲ್ಲಿ ಪುರವಣಿಯನ್ನು ತರ್ತಾ ಇರೋದು ಬಹಳ ಅಭಿನಂದನೀಯ. ನಾನು ಸಂಘದ ವತಿಯಿಂದ ಸಂಯುಕ್ತ ಕರ್ನಾಟಕದ ವ್ಯವಸ್ಥಾಪಕರಿಗೆ, ಸಿಬ್ಬಂದಿಗೆ, ಇದಕ್ಕೆ ಸಂಬಂಧಪಟ್ಟಂತೆ ಪರಿಶ್ರಮಿಸಿದ ಎಲ್ಲರಿಗೆ, ಇದಕ್ಕೆ ಜಾಹೀರಾತು ನೀಡಿ ಈ ಪುರವಣಿ ಬರಲಿಕ್ಕೆ ಕಾರಣರಾದಂತಹ ದಾನಿಗಳಿಗೆ ಅವರೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದಿಸ್ತೀನಿ. ಇವತ್ತು ಸಂಘದ ಶತಾಬ್ದಿ ನಡೀತಾ ಇದೆ. ಸಂಘ ಸಮಾಜದ ದಿಕ್ಕನ್ನು ಬದಲಾಯಿಸುವಂಥ ಭಾಳ ದೊಡ್ಡ ಕಾರ್ಯವನ್ನು ಮಾಡಿದೆ. ಆತ್ಮವಿಸ್ಮೃತಿಯಲ್ಲಿದ್ದಂಥ ಸಮಾಜವನ್ನು ಆತ್ಮ ಸಮ್ಮಾನದ ಕಡೆಗೆ, ಒಡೆದೋಗಿರುವಂಥ ಸಮಾಜವನ್ನು ಏಕತೆಯ ಕಡೆಗೆ, ಮಲಗಿದ್ದಂಥ ಸಮಾಜವನ್ನು ಜಾಗೃತಿಯ ಕಡೆಗೆ, ತನ್ನತನವನ್ನೇ ಮರೆತು ಗುಲಾಮಗಿರಿಯಲ್ಲಿ ಆನಂದ ಪಡ್ತಾ ಇದ್ದಂಥ ಸಮಾಜದಲ್ಲಿ ಸ್ವತ್ವದ, ಸ್ವಾಭಿಮಾನದ ಭಾವವನ್ನು ಬೆಳೆಸಿ ಒಂದು ಹೊಸ ಪ್ರವಾಹವನ್ನು ಕಳೆದ 100 ವರ್ಷಗಳ ಅವಧಿಯಲ್ಲಿ ಸಂಘ ನಿರ್ಮಾಣ ಮಾಡಿದೆ. ಇವತ್ತು ಸಂಘದ ಅಪೇಕ್ಷೆ ಅಂದರೆ ಸಂಘವನ್ನು ಕೇವಲ ಪ್ರಶಂಸೆ ಮಾಡೋದಲ್ಲ, ಪತ್ರಿಕೆಯಲ್ಲಿ ಬರೆದಿರೋದು ಒಳ್ಳೆಯ ಕೆಲಸ, ಅದ್ರ ಬಗ್ಗೆ ನನಗಿಲ್ಲ. ಆದರೆ ಪತ್ರಿಕೆಯಲ್ಲಿ ಬರೆಯೋದು ಮಾತ್ರ ಅಲ್ಲ, ಸಮಾಜ ಸಂಘವನ್ನು ಅನುಕರಿಸೋದು ಬೇಡ. ಅನುಕರಣೆ ಅಂದರೆ ಮಿಮಿಕ್ರಿ, ಅಂದರೆ ಒಬ್ಬರು ಪಾತ್ರ ಮಾಡಿದರೆ ಆ ಪಾತ್ರವನ್ನು ಅವ್ರು ಹೇಗೆ ಮಾಡ್ತಾರೆ ಹಾಗೆ ನಾನು ಮಾಡೋದು. ಆ ಅನುಕರಣೆ ಮಾಡುವ ಅವಶ್ಯಕತೆ ಇಲ್ಲ, ಅನುಸರಿಸಬೇಕು. ಸಂಘ ಯಾವ ವಿಚಾರವನ್ನು, ಯಾವ ಕಾರ್ಯವನ್ನು ಸಮಾಜದಲ್ಲಿ ಮಾಡ್ತಾ ಇದ್ದೀವಿ, ರಾಷ್ಟ್ರ ಪ್ರಥಮ ಅನ್ನುವಂಥ ಭಾವನೆ, ರಾಷ್ಟ್ರದ ಹಿತಕ್ಕಾಗಿ, ಸಮಾಜದ ಹಿತಕ್ಕಾಗಿ ಎಲ್ಲರೂ ಬದುಕಬೇಕು ಅನ್ನುವಂತಹ ಒಂದು ಭಾವವನ್ನು ಬೆಳೆಸುವಂಥ ಪ್ರಯತ್ನವನ್ನು ಏನು ಸಂಘ ಮಾಡ್ತಾ ಇದ್ದೀವಿ, ಆ ಕಾರ್ಯ ಸಂಪೂರ್ಣ ಸಮಾಜ ಸ್ವೀಕಾರ ಮಾಡಬೇಕು. ಅಂದರೆ ಸ್ವತ್ವದ, ಸ್ವಾಭಿಮಾನದ ಭಾವ ಪ್ರತಿಯೊಬ್ಬರಲ್ಲಿ ಪ್ರಕಟಗೊಳ್ಳಬೇಕು. ಹಿಂದುವಿನ ಆಚರಣೆ ನಿಜವಾದ ಅರ್ಥದಲ್ಲಿ ಹಿಂದುವಾಗಿ, ಅಚ್ಚ ಸಚ್ಚ ಹಿಂದೂ ಬನ್ನಾಗಿ, ಜಾತಿ, ಭಾಷೆ, ಪ್ರಾಂತ, ಪಂಗಡ ಈ ಎಲ್ಲ ಭೇದ ಹೋಗಿ ಹಿಂದೂ ಸಮಾಜಕ್ಕಾಗಿ ನಾನು ಬದುಕಬೇಕು, ನಾವೆಲ್ಲರ ಹಿಂದೂಗಳು ಅನ್ನುವಂಥ ಭಾವ ಪ್ರತಿಯೊಬ್ಬರಲ್ಲಿ ಬರಬೇಕು. ಕೇವಲ ಯಾರೂ ಒಬ್ಬರಲ್ಲ, ಎಲ್ಲರಲ್ಲೂ ಬರಬೇಕು. ದೇಶದ ಹಿತಕ್ಕಾಗಿ ನಾನು ಬದುಕು ಮೀಸಲು, ನನ್ನ ವ್ಯಕ್ತಿಗತ ಜೀವನ, ಸಾಮಾಜಿಕ ಜೀವನ, ಪಾರಿವಾರಿಕ ಜೀವನ, ಇದೆಲ್ಲದರ ನಡುವೆ ನಾನು ದೇಶ ಹಿತವನ್ನು ಎಂದೂ ಕಡೆಗಣಿಸೋದಿಲ್ಲ ಅನ್ನುವ ಒಂದು ಭಾವ ಸಮಾಜದಲ್ಲಿ ಬರಬೇಕು. ನಮ್ಮ ಸಮಾಜ ಸಂಪೂರ್ಣ ವಿಶ್ವ ನಮ್ಮ ಕಡೆ ನೋಡಬೇಕು ಅಂದರೆ ಬುದ್ಧಿಮತ್ತೆಯಲ್ಲಿ ನಮ್ಮ ಸಮಾಜಕ್ಕೇನು ಕೊರತೆ ಇಲ್ಲ, ಪರಾಕ್ರಮದಲ್ಲೂ ಕೊರತೆ ಇಲ್ಲ, ಪರಿಶ್ರಮದಲ್ಲೂ ಏನು ಕೊರತೆ ಇಲ್ಲ. ಆದರೆ ಒಂದೇ ಕೊರತೆ ಇರೋದು ರಾಷ್ಟ್ರೀಯ ಸ್ವಾಭಿಮಾನದ್ದು ಮತ್ತು ರಾಷ್ಟ್ರಕ್ಕಾಗಿ ನನ್ನೆಲ್ಲವನ್ನೂ ತ್ಯಾಗ ಮಾಡ್ತೀನಿ ಅನ್ನುವಂಥ ಭಾವದ್ದು. ಅದರ ಅವಶ್ಯಕತೆ ಇವತ್ತಿದೆ. ಯಾವ್ಯಾವ ಸಂದರ್ಭದಲ್ಲಿ ಈ ಭಾವವನ್ನು ಸಮಾಜದಲ್ಲಿ ಬೆಳೆಸಲಾಯಿತು ಆವಾಗ ಬಹಳ ಒಳ್ಳೆಯ ಭಾವ, ಒಳ್ಳೆಯ ಸಮಾಜ ನಿರ್ಮಾಣಗೊಂಡಿದೆ. ಕೃಷ್ಣದೇವರಾಯ ಆ ಭಾವ ಬೆಳೆಸಿದ್ರು, ಶಿವಾಜಿ ಮಹಾರಾಜರು ಆ ಕಾರ್ಯವನ್ನು ಬೆಳೆಸಿದ್ರು. ಇತ್ತೀಚಿನ ದಿನಗಳಲ್ಲಿ ಇವತ್ತು ಸಮಾಜದ ಎಲ್ಲರಲ್ಲೂ ಈ ಭಾವ ಬೆಳಿಬೇಕು. ಸಂಘದ ಅಪೇಕ್ಷೆ ಇರೋದು ಸಂಘವನ್ನು ಹೊಗಳವರದ್ದು, ಸಂಘವನ್ನು ಪ್ರಶಂಸೆ ಮಾಡೋರದ್ದು, ಸಂಘವನ್ನು ಸ್ವೀಕಾರ ಮಾಡಿ ಮನೆಯಲ್ಲಿ ಊಟ ಹಾಕೋದು ಇಷ್ಟು ಮಾತ್ರ ಅಲ್ಲ. ಅದರ ಬದಲಾಗಿ ಸಂಘವೇ ನಾನಾಗಬೇಕು, ಸಂಘದಂತೆ ನಾನಾಗಬೇಕು ಅಂತ. ಆದರೆ ಸಂಘದ ವಿಚಾರ ಮತ್ತು ಕಾರ್ಯವನ್ನು ನಾನು ನನ್ನ ಜೀವನದ ವ್ರತವಾಗಿ ಸ್ವೀಕರಿಸ್ತೀನಿ ಅಂತ ಸಂಪೂರ್ಣ ಸಮಾಜ ಸ್ವೀಕರಿಸಿದಾಗ ಆಗ ಸಮಾಜದಲ್ಲಿ ನಿಜವಾದ ಪರಿವರ್ತನೆ ಬರುತ್ತೆ. ಯಾವ ಕಾರ್ಯಕ್ಕಾಗಿ ಸಂಘ ಪ್ರಾರಂಭವಾಗಿದೆಯೋ ಅದು ಸಾರ್ಥಕ ಆಗುತ್ತೆ. ಆ ಕಾರ್ಯ ಈ ಪತ್ರಿಕೆಯ ಪ್ರಚಾರದ ಮೂಲಕ ಜನ ಸ್ವೀಕಾರ ಮಾಡುವಂತೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವ್ಯವಸ್ಥಾಪಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಇಲ್ಲಿಗೆ ನಮಗೆಲ್ಲ ಮಾರ್ಗದರ್ಶನ ಮಾತುಗಳನ್ನು ಆಡಿರುವ ಆದರಣೀಯ ಶ್ರೀ ಗೋಪಾಲ್ ಜಿ ಅವರು, ವ್ಯವಸ್ಥಾಪಕರು ಗಿರೀಶ್ ಕುಲಕರ್ಣಿ ಅವರು,